ಎಲ್ಲರಿಗೂ ನಮಸ್ಕಾರ. ಇವತ್ತು ಕಟ್ಟಿನ ಸಾರು ಮಾಡೋದನ್ನು ನೋಡೋಣ. ಹೋಳಿಗೆ ಉಂಡೆ ಮೇಲೆ ಕಟ್ಟಿನ ಸಾರು ಬೇಕೇ ಬೇಕಲ್ವ. ಕಟ್ಟಿನ ಸಾರು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಕೊತ್ತಂಬರಿ ಕಾಳು, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಜೀರಿಗೆ, ಪಲಾವ್ ಎಲೆ, ಕಸಕಸಿ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯಕಾಳು ಇವೆಲ್ಲವೂ ಹಾಕ್ಕೊಂಡು ಹುರ್ಕೋಬೇಕು. ಎಲ್ಲವೂ ಸ್ವಲ್ಪ ಒಣಮೆಣಸಿನ್ಕಾಯಿ. ಮೊದಲು ಕೊತ್ತಂಬರಿ ಕಾಳು ಒಂದನ್ನು ಮಾತ್ರ ಹುರ್ಕೋಬೇಕು, ಯಾಕಂದರೆ ಅದು ಬೇಗ ಹೊತ್ತೋಗ್ಬಿಡುತ್ತೆ. ಅದಕ್ಕೆ ಆಮೇಲೆ ಇವೆಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಹುರ್ಕೋಬೇಕು. ಈಗ ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಮಸಾಲೆ ಸಾಮಾನುಗಳನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹುರ್ಕೊಂಡು ತಗೊಳ್ಳೋಣ. ಆಮೇಲೆ ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಇವೆಲ್ಲ ಡ್ರೈ ಆಗಿ ಹುರಿಬೇಕು. ಇವಕ್ಕೇನು ಇದು ಎಣ್ಣೆ ಹಾಕೋದು ಬೇಡ. ಒಣಮೆಣಸಿನ್ಕಾಯಿಗೆ ಮಾತ್ರ ಎಣ್ಣೆ ಹಾಕಿ ಹುರಿಯೋಣ. ಅದು ಮತ್ತು ಕೆಂಪಗೆ ಬರಬೇಕಲ್ಲ, ಸಾಂಬಾರು ಕೆಂಪಗೆ ಬರಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಂದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಒಂಚೂರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರ್ತೈತೆ ಇದು. ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಇರುತ್ತಿದ್ದು. ನೀವು ಮೊದಲೇ ಸತಿ ನನ್ನ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆಲ್ ಐಕಾನ್ ಒತ್ತಿ ಒಂದು ಲೈಕ್ ಕೊಡಿ. ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ಇದು ಡ್ರೈ ಆದಮೇಲೆ ಎಲ್ಲ ಇದು ಆರಬೇಕು. ಅಂದರೆ ಬಿಸಿ ಇರುತ್ತಲ್ವ, ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಈಗಲೇ. ಆಮೇಲೆ ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕೋಣ. ಹಾಗೆ ಮೊದಲು ಈರುಳ್ಳಿ, ಟೊಮೊಟೊ ಅದನ್ನು ಹುರ್ಕೊಳ್ಳೋಣ. ಈಗ ಮತ್ತು ಒಂಚೂರು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಈರುಳ್ಳಿ ಇದು ಕಲರ್ ಬಿಡೋ ತನಕ ಹುರ್ಕೋಬೇಕು. ಈ ಥರ ಆದರೆ ಸಾಕು. ಇಷ್ಟಾದಮೇಲೆ ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಟೊಮೆಟೊ ಎಲ್ಲ ಹಾಕಿ ಹುರ್ಕೊಂಬಿಡೋಣ ಇದರಲ್ಲೇ. ಇದು ಟೊಮೆಟೊನು ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮೊದಲು ಮೆಣಸಿನ್ಕಾಯಿ ಮಸಾಲೆ ಸಾಮಾನುಗಳನ್ನೆಲ್ಲನೂ ಮಿಕ್ಸಿ ಮಾಡ್ಕೊಬಿಡ್ಬೇಕು. ಯಾಕಂದರೆ ಅದು ಫುಲ್ ನೈಸಾಗಿ ಆಗ್ಬೇಕು ಪೌಡ್ರು. ಅದಕ್ಕೆ ಮೊದಲು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಅದರಲ್ಲೇ ಇದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಮಾಡೋಣ ನೋಡಿ. ನಿಮಗೆ ಇದಕ್ಕೆ ಹಾಕಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ ಒಣ ಕೊಬ್ಬರಿ. ಈ ಕಟ್ಟಿನ ಸಾರಿಗೆ ಒಣ ಕೊಬ್ಬರಿ ಹಾಕಿದರೆ ಭಾಳ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮಿಕ್ಸಿ ಮಾಡ್ಕೊಂಬಿಡೋಣ ಮೊದಲು ಎಲ್ಲನೂ. ಮೊದಲೇ ಕಟ್ಟಂತೂ ಬಸ್ದಿಟ್ಕೊಂಡಿರ್ತೀವಿ. ಮಿಕ್ಸಿ ಮಾಡಬೇಕಾದ್ರೆ ಇದರಲ್ಲಿ ಒಣಮೆಣಸಿನ್ಕಾಯಿ ಇರುತ್ತಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೇಬೇಕು. ಅದು ಸ್ವಲ್ಪ ನೀಟಾಗಿ ಪೌಡ್ರ್ ಆದಮೇಲೆ ಅದರಲ್ಲೇ ಈ ಮಸಾಲೆ ಹಾಕ್ಕೊಂಬಿಡೋಣ. ಉಳ್ಳಾಗಡ್ಡಿ, ಟೊಮೊಟೊ ಎಲ್ಲ ಹುರ್ಕೊಂಡಿದ್ದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಇದರಲ್ಲೇ. ಈಗ ಅದು ರುಬ್ಬಿದ್ದನ್ನು ಈ ಕಟ್ಟಿನ ಸಾರಿನ ಇದರಲ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಬಿಡೋಣ. ಮೊದಲೇ ಜಾಸ್ತಿ ಕಟ್ಟಿನಲ್ಲಿ ಹಾಕ್ಕೊಂಬಿಟ್ರೆ ಒಂಥರ ಉಂಡೆ ಥರ ಆಗುತ್ತೆ. ಸ್ವಲ್ಪ ಕಟ್ಟಿದ್ರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದನ್ನು ಇದಕ್ಕೆ ಹಾಕೋಣ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಾಂಬಾರು ನಾನು ಜಾಸ್ತಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ದೀನಿ. ನನಗೆಲ್ಲ ಉಪ್ಪು ಹಳ್ಳುಪ್ಪೇ ಚೆನ್ನಾಗಿ ಅನಿಸುತ್ತೆ ಹಾಕೋದಕ್ಕೆ. ನನಗೆ ಕೈ ಅಳತೆ ಗೊತ್ತಾಗ್ಬಿಡುತ್ತೆ. ನನಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನನ್ನ ಕೈಗೆ ಮಾತ್ರ ಕರೆಕ್ಟ್ ಉಪ್ಪಿನ ಅಳತೆ ಕರೆಕ್ಟ್ ಗೊತ್ತಿದೆ. ಇದು ಬಸ್ಕೊಂಡಿರೋಂಥ ಕಟ್ಟನ್ನೆಲ್ಲ ಇದಕ್ಕೆ ಹಾಕಿಬಿಡೋಣ. ನೋಡಿ, ಈ ಥರ ಸಾಂಬಾರು ಕುದೀತಾ ಐತೆ. ಸಾಂಬಾರು ಯಾವಾಗಲೂ ಮಧ್ಯದಲ್ಲಿ ಕುದಿಬೇಕು, ಆಚೆಯಿಂದ ಒಳಗಡೆ ಕುದಿಬಾರ್ದು, ಮಧ್ಯದಿಂದ ಆಚೆ ಹೋಗಬೇಕು ಸಾಂಬಾರು. ಆ ಥರ ಕುದಿಬೇಕು. ಅಂದರೆ ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿ ಬಂದಿದೆ ಅಂತ ಅರ್ಥ ಅಂತೆ. ಮನೆಯಲ್ಲೆಲ್ಲ ದೊಡ್ಡವ್ರು ಹೇಳಿಕೊಟ್ಟಿದ್ದು. ಇದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಇಂಗು ಹಾಕಿಬಿಡೋಣ. ಇದಕ್ಕೇನೆ ಒಗ್ಗರಣೆಗೆ ಇಂಗು ಹಾಕಿಬಿಟ್ಟು ಆಮೇಲೆ ಇದು ಮಾಡೋಣ. ಈಗ ನೋಡಿ, ಸಾಂಬಾರು ಕುದೀತಾ ಐತೆ. ನಾನು ಈ ಥರ ಒಗ್ಗರಣೆ ಮೇಲೆ ಯಾವಾಗೂ ಕೊಡಲ್ಲ, ಈ ಕಟ್ಟಿನ ಸಾಂಬಾರಿಗೆ ಮಾತ್ರ ಕೊಡ್ತೀನಿ. ಸಾಂಬಾರು ನೋಡಿ ಚೆನ್ನಾಗಿ ಕುದೀತಾ ಇದೆ, ಕೆಂಪಗಾಗಿ ಬಂದಿದೆ. ಆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರೆಲ್ಲ ಇದರಲ್ಲಿ ಬಿಟ್ಕೊಂಡೈತೆ. ಎಷ್ಟು ಕೆಂಪಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಸಾಂಬಾರು. ಈ ಥರ ಒಂದು ಸಲ ಮಾಡಿ ನೋಡಿ ನೀವು, ಮತ್ತೆ ಮತ್ತೆ ಕೇಳ್ತಾರೆ ಮನೆ